ಆ ಕಣ್ಣು, ಆ ನಗು, ಕ್ಷಣ ಮಗುವಾಗ್ಬಿಡ್ತೀನಿ. ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಮೈ ನ್ಯೂ ವಿಡಿಯೋ. ಪ್ರಿವ್ಯೂ ವಿಡಿಯೋ ನೋಡಿರ್ಬೋದು ನೀವು ಹೇಗಿದೆ ಅಂತ. ಅದೇ ರೀತಿ ಎಡಿಟ್ ಮಾಡ್ಕೋಬೇಕಂದ್ರೆ ನಾ ಹೇಳೋ ಟ್ರಿಕ್ಸ್ನ ಫಾಲೋ ಮಾಡಿ ಅಷ್ಟೇ ಸಾಕು. ಅದಕ್ಕಿಂತ ಮುಂಚೆ ನಾನು ವಿಡಿಯೋಕ್ಕೆ ಒಂದು ಲೈಕ್ ಕೊಡಿ. ಇದೇ ಫಸ್ಟ್ ನಾನು ವಿಡಿಯೋ ನೋಡ್ತಾ ಇದ್ದರೆ ನೀವು ನಮ್ಮನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಹೀಗೆ ಸಪೋರ್ಟ್ ಮಾಡಿ. ಮೊದಲಿಗೆ ವಿಡಿಯೋ ಕಡೆ ಹೋಗೋಣ. ಈಗ ಮೊದಲಿಗೆ ಫಾಂಟ್ ಲಿಂಕನ್ನು ಕೊಟ್ಟಿರ್ತೀನಿ ಕೆಳಗಡೆ. ಆ ಫಾಂಟ್ ಲಿಂಕನ್ನು ನಿಮ್ಮ ಅಲರ್ಟ್ ಮೋಷನ್ಗೆ ಇನ್ಪುಟ್ ಮಾಡ್ಕೊಳ್ಳಿ. ಫಾಂಟ್ ಲಿಂಕನ್ನು ಇನ್ಪುಟ್ ಮಾಡ್ಕೊಂಡಾದಮೇಲೆ ಫುಲ್ ಪ್ರಾಜೆಕ್ಟ್ ಲಿಂಕನ್ನು ಕೊಟ್ಟಿರ್ತೀನಿ, ಅದನ್ನು ನಿಮ್ಮ ಅಲರ್ಟ್ ಮೋಷನ್ಗೆ ಇನ್ಪುಟ್ ಮಾಡ್ಕೊಳ್ಳಿ. ಫುಲ್ ಪ್ರಾಜೆಕ್ಟ್ ಲಿಂಕು ಈ ಮೇಲ್ಗಡೆ ಇದೆಯಲ್ಲ, ಈ ರೀತಿ ಇರುತ್ತೆ. ಇದನ್ನು ಓಪನ್ ಮಾಡ್ಕೊಳ್ಳಿ. ಈ ರೀತಿ ನೋಡ್ಬೋದು, ಈ ರೀತಿ ಇರುತ್ತೆ. ಇಲ್ಲೇ ಫೋಟೋ ಹಾಕೋದು ಹೇಗೆ ಅಂತ ಹೇಳ್ಕೊಡ್ತೀನಿ. ಈ ಫಸ್ಟ್ ಒನ್ ಇದೆಯಲ್ಲ, ಇದ್ರ ಮೇಲೆ ಕ್ಲಿಕ್ ಮಾಡಿ, ಎಡಿಟ್ ಗ್ರೂಪ್ ಮೇಲೆ ಕ್ಲಿಕ್ ಮಾಡಿ. ಇಲ್ಲಿ ನಿಮ್ಗೆ ಯಾವ ಫೋಟೋ ಬೇಕೋ ಆ ಫೋಟೋನ ಹಾಕ್ಕೊಳ್ಳಿ. ಫಸ್ಟಿಗೆ ನಾನು ಈಗ ಸದ್ಯಕ್ಕೆ ಒಂದು ಫೋಟೋ ಹಾಕ್ಕೊಂಡು ತೋರಿಸ್ತೀನಿ ನಿಮಗೆ. ಈ ರೀತಿ ಫೋಟೋ ಹಾಕ್ಕೊಳ್ಳಿ. ಅದನ್ನು ಸೆಕೆಂಡ್ ಒನ್ ತಗೊಂಬನ್ನಿ. ಫೋಟೋನ ಕರೆಕ್ಟ್ ಕಣ್ಣು ಅಷ್ಟೇ ಕಾಣೋಂಗೆ ಈ ರೀತಿ ಇಟ್ಕೊಳ್ಳಿ. ಫಸ್ಟ್ ಒಂದು ಫೋಟೋನ ಆ ಮೇಲ್ಗಡೆ ಇದೆಯಲ್ಲ ಅದಕ್ಕೆ ಸರ್ತಾನೆ ಇಟ್ಕೊಂಡು ಇದನ್ನು ಕಟ್ ಮಾಡ್ಕೊಳ್ಳಿ. ಆಮೇಲೆ ಫಸ್ಟ್ ಒನ್ ಇದು ಫೋಟೋನ ಡಿಲೀಟ್ ಮಾಡಿಬಿಡಿ. ಅದೇ ರೀತಿ ಸೆಕೆಂಡ್ ಒನ್ ಫೋಟೋಕ್ಕೂ ಅದೇ ರೀತಿ ಮಾಡಿ. ಆದರೆ ಇಲ್ಲಿ ನಗೋದು ಕಾಣೋಂಗೆ ಅಷ್ಟೇ ಇಟ್ಕೊಳ್ಳಿ. ಅದೇ ಫೋಟೋನಾದರೂ ಹಾಕೋಬೋದು, ಇಲ್ಲ ನೀವು ಬೇರೆ ಫೋಟೋನಾದರೂ ಹಾಕೋಬೋದು, ನಿಮ್ಮ ಇಷ್ಟ ಅದು. ಇಲ್ಲಿ ನೋಡ್ಬೋದು, ಈ ರೀತಿ ನಗೋದು ಅಷ್ಟೇ ಕಾಣೋಂಗೆ ಇಟ್ಕೊಳ್ಳಿ. ಆಮೇಲೆ ಲಾಸ್ಟ್ವರೆಗೂ ಇಟ್ಕೊಂಡು ಈ ಥರ ಸ್ಲೈಡ್ ಮಾಡಿ ಫಸ್ಟ್ ಒನ್ ಇದು ಫೋಟೋನ ಈ ರೀತಿ ಡಿಲೀಟ್ ಮಾಡಿಬಿಡಿ. ಅದಾದಮೇಲೆ ಇದು ಎರಡು ಫಾಂಟ್ ಬಿಟ್ಟು ಈ ಕಡೆ ಮತ್ತೊಂದು ಫೋಟೋ ಇದೆಯಲ್ಲ, ಇಲ್ಲಿ ನಿಮ್ಗೆ ಯಾವ ಫೋಟೋ ಬೇಕೋ ಆ ಫೋಟೋನ ಈ ರೀತಿ ಹಾಕ್ಕೊಳ್ಳಿ. ಈ ರೀತಿ ಹಾಕ್ಕೊಂಡು ಈ ರೀತಿ ಝೂಮ್ ಮಾಡ್ಕೊಳ್ಳಿ. ಝೂಮ್ ಮಾಡಿಕೊಂಡು ಲಾಸ್ಟ್ವರೆಗೂ ಇಟ್ಕೊಳ್ಳಿ. ಈ ರೀತಿ ಲಾಸ್ಟ್ವರೆಗೂ ಈ ರೀತಿ ಇಟ್ಕೊಂಡು ಆ ಫಸ್ಟ್ ಒನ್ ಇತ್ತಲ್ಲ ಆ ಫೋಟೋ ಮೇಲೆ ಈ ರೀತಿ ಇಟ್ಕೊಳ್ಳಿ. ಆ ಫಸ್ಟ್ ಒಂದು ಫೋಟೋದಲ್ಲಿ ಎಫೆಕ್ಟ್ ಇರುತ್ತೆ. ಎಫೆಕ್ಟ್ನ ಕಾಪಿ ಮಾಡಿಕೊಂಡು ನೀವು ಹಾಕಿರೋ ಫೋಟೋಕ್ಕೆ ಈ ರೀತಿ ಪೇಸ್ಟ್ ಮಾಡಿ. ಪೇಸ್ಟ್ ಮಾಡಿದಾದಮೇಲೆ ಇವು 4 ಫೈಲ್ ಇದೆ, ಅಕ್ಷರ ಇದೆಯಲ್ಲ, ಇವು 4 ಕಾಪಿ ಮಾಡ್ಕೊಳ್ಳಿ. ಇಲ್ಲಿ ನೋಡ್ಕೊಳ್ಳಿ 4 ಅಷ್ಟೇ ಇದೆ, ಮತ್ತು ಹೆಚ್ಚಿಗೆ ಇದ್ದಾವೆ ಅಂತ ನೋಡ್ಕೊಂಡಾದ್ಮೇಲೆ ಇದನ್ನು ಈ ರೀತಿ ನಿಮಗೆ ಎಲ್ಲಿ ಬೇಕೋ ಅಲ್ಲಿಗೆ ಸ್ಲೈಡ್ ಮಾಡ್ಕೊಳ್ಳಿ. ಸ್ಲೈಡ್ ಮಾಡ್ಕೊಂಡಾದ್ಮೇಲೆ ನೋಡ್ಬೋದು ವಿಡಿಯೋ ಫಸ್ಟನ್ನು ತೋರಿಸಿದ್ನೆಲ್ಲ ಪ್ರಿವ್ಯೂ ವಿಡಿಯೋ ಅದೇ ರೀತಿ ಇರುತ್ತೆ. ಇಷ್ಟಾದಮೇಲೆ ವಿಡಿಯೋ ಸೇವ್ ಮಾಡಿಕೊಂಡು ನಿಮ್ಗೆ ಯಾವುದಕ್ಕೆ ಬೇಕೋ ಅದಕ್ಕೆ ಹಾಕ್ಕೋಬೋದು. ಇಷ್ಟ ಆಯ್ತಾ? ವಿಡಿಯೋನ ಮುಗಿಸ್ತಾ ಇದ್ದೀನಿ. ಬಾಯ್ ಫ್ರೆಂಡ್ಸ್.